1.5 ತಿಂಗಳ ಹಿಂದುಗಡೆ ನಾವೊಂದು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತೀವಿ. ಹಾಗೆ ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಹೇಳ್ತೀರಾ, ಹೌದು ಮಾಡ್ಲೇಬೇಕು ಒಂದು ಸಣ್ಣ ಟಿಪ್ಪಾಣಿಕೆ ಆಗಿ ಒಂದು ನಮಸ್ಕಾರ ಹೇಳೋದಾಗಿ ಅವ್ರಿಗೊಂದು ಧನ್ಯವಾದ ಕೇಳೋದ್ರ ಮೂಲಕ ನಾವು ನೆನಪಿಸ್ಕೊಳ್ಬೇಕು ಅಂತ ಹೇಳಿ ನಾವು ಒಂದು ವಿಚಾರವನ್ನು ತಿಳಿಸ್ತೀವಿ. ಹಾಗಾದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಪ್ರತಿಯೊಬ್ಬರು ಸಹಕರಿಸ್ತೀರಾ, ಪ್ರತಿಯೊಬ್ಬರು ಅನಿಸಿಕೆಗಳನ್ನ ತಿಳಿಸ್ತೀರಾ. ಅದರಿಂದ ನಾವು ಸಹ ತುಂಬಾ ಖುಷಿಯಿಂದ ಈ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತೀವಿ. ನಮ್ಮ ಎಲ್ಲಾ ಗುರುಗಳನ್ನು ಕರೆ ಮಾಡಿ ತಿಳಿಸುವುದರ ಮೂಲಕ ಅವರು ಸಹ ಬಂದಿದ್ದಾರೆ. ನಮ್ಮ ಶಿಕ್ಷಕರು ಮಾಹಿತಿ ಕೊಟ್ಟು ಆ ಕಡೆ ಹಾವೇರಿ ದಾವಣಗೆರೆಯಿಂದ ನಮಗೋಸ್ಕರ ಬಂದಿದ್ದಾರೆ. ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವು ಸಹ ಮಳೆ ಅಡ್ಡಿಪಾರ್ಸೋದ್ರು ಕೂಡ ಆದಷ್ಟು ಬೇಗ ಬಂದಿದ್ದ ನಾವು ವಿನಂತಿ ಮಾಡಿದ್ವಿ. ಮಳೆ ಕಾರಣಕ್ಕೂ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಅದು ನಿಮಗೂ ಸಹ ನನ್ನ ತುಂಬ ನಮಗೆ ಬಹಳ ಹೊಸದಾಗಿ ನಾವೇನು ಓದುತ್ತಾ ಇದ್ವಿ, ಎಮ್ಮೆ ಮಾಸ್ಟರ್ ಮಾಡ್ತಾ ಇದ್ವಿ ಯೂನಿವರ್ಸಿಟಿ. ಆ ಸಂದರ್ಭದಲ್ಲೇ ಇನ್ನು ಓದ್ತಾ ಇದ್ದ ಹಾಗೆ ಹರಾಯಿ ಸೇರಿತ್ತು, ಬೇಕಾಗಿತ್ತು, ಹಾಗೆ ಅಷ್ಟು ಬೇಗ ಆಗಿತ್ತು ಅಂತ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಶಾಲೆಗೆ ಬಂದ್ವಿ. ನಾನು EN ಸರ್ ಮತ್ತೆ ಸುರೇಶ್ ಇಂಗ್ಲಿಷ್ ಮಾಸ್ಟರ್ 3 ಜನನು ಒಂದೇ ದಿನ ತೆಗೆದುಕೊಂಡ್ವಿ. ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಅನ್ನ, ವಿದ್ಯಾರ್ಥಿಗಳನ್ನು ನೋಡಿ ಖಂಡಿತವಾಗಿ ನಾವು ಗೌರವಿದ್ದೇವೆ. ಯಾಕೆಂದ್ರೆ ಅಷ್ಟು ಪ್ರಮಾಣದ ವಿದ್ಯಾರ್ಥಿಗಳು 855 ಜನ ಈಗಲೂ ನೆನಪಿದೆ ನನಗೆ. ಫಸ್ಟ್ ವರ್ಷ ಅಡ್ಮಿಷನ್ ರಿಜಿಸ್ಟರ್ ನಾವು ಓದಿದ್ವಿ. ಆ ಸಂದರ್ಭದಲ್ಲಿ 212 ಮಕ್ಕಳನ್ನು ಅಡ್ಮಿಷನ್ ಆಗಿ 8ನೇ ತರಗತಿ 9 ವರ್ಷಕ್ಕೆ ಒಟ್ಟಾರೆ 855 ಜನ ಸಂಖ್ಯೆಯಿದ್ದು. ಅಷ್ಟು ಮಕ್ಕಳಿಗೆ ನಾವು ಹೊಸದಾಗಿ ಶಿಕ್ಷಕರು ಪಾಠ ಮಾಡಬೇಕಂತ ಕಷ್ಟಕರವಾಗಿರ್ತಕ್ಕಂಥ. ಹಾಗಾಗಿ ನಮ್ಮ ಇತರೆ ಶಿಕ್ಷಕರು ಆಗಿದ್ದಾರೆ ಮತ್ತೆ ಎರಡೂ ಕೂಡ ನಾವು ಅಷ್ಟು ಸಹವಹಿಸಿ ನಾವು ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಜೊತೆಗೆ ನಿಮಗೆ ಅನುಕೂಲವಾಗಿ ಹೇಳ್ತಾ ಇದ್ದೀವಿ, ನಿಮಗೆ ಒಂದು ತರಗತಿಯನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕನಿಷ್ಠ 6ರಿಂದ 7 ಗಂಟೆ ಅನುಕೂಲತಾ ಇದ್ದೀವಿ. ಇದನ್ನು ತೆಗೆದುಕೊಳ್ಳುವ 40 ನಿಮಿಷದ ಆ ಅವಧಿಯನ್ನ ಬೋಧನೆ ಮಾಡೋದಕ್ಕೆ ಕನಿಷ್ಠ 6ರಿಂದ 7 ಗಂಟೆ ಆ ಒಂದು ತರಗತಿಗೆ ನಾವು ಸಿದ್ಧತೆಯನ್ನು ಮಾಡಬೇಕಾಗಿದೆ. ಇದು ನಮಗೆ ಎಷ್ಟು ಉಪಯೋಗಕಾರಿ ಆಯಿತು ನಾವು ಕಡೆ ಅಲ್ಲ. ನಾವೆಲ್ಲ ಮಲಗ್ತಾ ಇದ್ದೀವಿ 1 ಗಂಟೆ, ರಾತ್ರಿ 1 ಗಂಟೆ. ಅಲ್ಲಿವರೆಗೂ ಪಾಠಕ್ಕೆ ಸಿದ್ಧತೆಯನ್ನೇ ಮಾಡ್ಕೊಳ್ತಾ ಇದ್ವಿ. ಎಲ್ಲಿ ಸೂರ್ಯಗೌಡ ಸರ್ ಅಂತ ಬಂದಿದ್ರು, ಹಾಗೆ ಉದಯ ಕುಮಾರ್ ಸರ್ ಇದ್ರು. ಅವರು ನಾವು ಎಲ್ಲರೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾಳೆ ಪಾಠಕ್ಕೆ ಏನು ಮಾಡಬೇಕು ನಮ್ಮ ಸಬ್ಜೆಕ್ಟಲ್ಲಿ, ನನಗೇನಾದರೂ ಬಂದರೆ ಅದಕ್ಕೆ ಕೇಳೋದು, ಅವ್ರಿಗೇನಾದರೂ ಬಂದರೆ ನನಗೆ ಕೇಳೋದು. ಒಟ್ಟಾರೆ ಪೂರ್ವ ಸಿದ್ಧತೆಯಲ್ಲೇ ತರಗತಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಆ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮಿಂದ ಎಷ್ಟು ಸಾಧ್ಯತೆ ಇದೆ ಅಷ್ಟು ಪ್ರಮಾಣದಲ್ಲಿ ನಮಗೆ ಅಭ್ಯಾಸವನ್ನು ನಾವು ಹಾಕ್ತಾ ಇದ್ದೀವಿ. ಅದು ನಮಗೆ ಎಷ್ಟು ಉಪಯೋಗಕಾರಿ ಮುಂದೆ ಹೋದ ಶಾಲೆಗಳಲ್ಲಿ ಪಠ್ಯಪುಸ್ತಕದ ಅವಶ್ಯಕತೆ ಇಲ್ಲದೆ ಹಾಗೆಯೇ ಬೋಧನೆ ಮಾಡುವಂತಹ ಒಂದು ಪಾಠ ಬರ್ತಾ ಇದ್ರು. ಪ್ರತಿಯೊಂದು ಪ್ಲಸ್ ಕೂಡ ಹೆಂಗಿರ್ಬೇಕು, ಯಾರು ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ರು. ಜೇನ್ ಮಾಸ್ಟರ್ ಸ್ಕೂಲಲ್ಲಿ ಮಾಡೋದು ಮಾಡ್ತಾ ಇದ್ರು. ಲಾಸ್ಟ್ ನಮಗೆ ಸೆಂಟ್ರಲ್ ಕ್ಲಾಸ್ ಕೊಡ್ತಾ ಇದ್ರು. ಈವ್ನಿಂಗ್ ಟೈಮ್ 5 ಗಂಟೆಗೆ ಬರ್ತಾ ಇದ್ರು, ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ರು. ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ಹ್ಯಾಂಡ್ ಸರ್ ಇದ್ದಾರೆ. ಅವರು ನಮ್ಮ BMB ಸರ್ ಅಷ್ಟೇ ನಮ್ಗೆ ತುಂಬಾ ಸೋಷಲ್ ಮಾಡ್ತಾ ಇದ್ರು. ನಮಗೆ ಹಾಗೇನು ನಮಗೆ ಕಾನ್ಸೆಪ್ಟ್ ಬೇಕು ನಮಗೆ ಮೈಂಡಲ್ಲಿ ಅಂತಂದ್ರೆ ಅವ್ರು ಹೊಡಿತಾರೆ ಚೆನ್ನಾಗಿ ಆಶ್ರಮಗಳು ಇವಾಗ ಚೆನ್ನಾಗಿ ಹೊಡಿತಾ ಇದ್ದಾರೆ. ಏನು SLC ಹಾಕಿ ಮುಗಿಲಿ ಕನ್ಯಾಗ ನೋಡ್ಕೊಳ್ಳೋಣ ಆಗ ಮೈಂಡಿಗೆ ನಮಗೆ ಕ್ಲಾಸ್ ಮುಗಿಸ್ಕೊಂಡು ಹೋಗಿ SLC ಮುಗಿಲಿ ಮಾಡ್ತೀನಿ ಅವ್ರಿಗೆ ಅಂತ. ಆಮೇಲೆ ಗೊತ್ತಾಯ್ತು ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಅವಾಗ
ಇಲ್ಲೇ ಓದ್ರಿ ಅಂತ. ಇಲ್ಲಾಂದ್ರೆ ನಾವು ದುಡ್ಡು ಇಲ್ಲ ಅಂದ್ರೆ ನನ್ನ ಹೆಸರು ಪಾಸ್ ಆಗ್ತಾ ಇಲ್ಲ ಹೇಳ್ಬೇಕು. ಅವ್ರು 100% ಈಗ ಏನಾಗಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಈಗ ಪ್ರತಿಯೊಬ್ಬರು ಗುಡ್ಡಲ್ಲಿ ಸೇರಿದ್ರು ನಮ್ಮ ಅದೃಷ್ಟ ಒಂದು ನಮ್ಗೆ ಗುರುಗಳಾಗಿ ಸಿಕ್ಕಿರೋದು ಈಗ ನನಗೆ ಅದೃಷ್ಟ. ಮೇಡಮ್ ಮೇಡಮ್ ನಮ್ಮ ಎಚ್ ಮೇಡಮ್ ಇಬ್ಬರು ಈಗ ಬಸ್ ಸ್ಕೂಲಿಗೆ ಬರ್ತಾ ಇದ್ರು. ಅದರಿಂದ ನಾವು ಬರ್ತಿದ್ದೆ ನೋಡ್ತಾ ಇದ್ದೀವಿ. ಹೇಳಿ ಸರ್, ನೀವು ಸಸಿ ಕಟ್ಟೋದು ಸ್ಕೂಲಲ್ಲಿ ಮಾಡ್ತಾರಲ್ಲ ಸರ್, ನಮ್ಮ ಮನೆ ಮುಂದೆ ಮಾಡ್ತಾ ಇದ್ದೆ. ನಾನು ಸಸಿ ಕಟ್ಟಿರೋದಕ್ಕೆ 3 ಥರ ಮಾಡೋದಿರುತ್ತೆ. ಹೆಂಗೆ ಮಾಡಿದ್ರಿ ಹೆಂಗೆ ಕೊಡಿ ಅಂತ ನಾವು ಸಾರಿಗೆ ಕೊಡಿದ್ರಲ್ಲ ಸರ್, ಕೊಡೋದು ನಮ್ಮ ಮನೆ ಮನೆ ಇದೆ. 3 ಥರ ಮಾಡೋದು ಬಿಡ್ತಾರೆ. ಹೇಳಿದ್ರು ನಿಮ್ಮಿಂದ ನಾವು ಆಗಿದ್ದೀವಿ. 3 ಕ್ಲಾಸ್ ಕಮೆಂಟ್ ಮಾಡ್ತಿದ್ವಿ, 3 ಸೆಕ್ಟರ್ ಮಾಡ್ತಿದ್ವಿ. ಅದು ನಮ್ಮ ತಲೆಯಲ್ಲಿ ಸಿಕ್ಕಾಗಿರುತ್ತೆ. ನಾನು 3 ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡು ಇವರೆಲ್ಲ ಜೊತೆಗೆ ಕನ್ನಡ ಇಂಗ್ಲಿಷ್ ಮಾಡ್ಕೊಂಡು ಕನ್ನಡ ಇಂಗ್ಲಿಷ್ ಮುಂದೆ ಮಾಡ್ತಾ 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 ನನಗೆ ಏನೇನೋ ಬಂದ್ಬಿಟ್ಟು ನಿಮ್ಗೆ ಮಾಡ್ತಾ ಮಾಡ್ತಾ ನನಗೆ ಏನೇನೋ ಬಂದ್ಬಿಟ್ಟು ಏನ್ ಬಂತು ಅಂದ್ರೆ ಇದು ಮಹಾನುಭಾವ ಬಂದರೆ ವಯಸ್ಸನ್ನು ಜಾಸ್ತಿ ಹೊರಡಬಾರ್ದು ಸರ್, ದಯವಿಟ್ಟು ಕೂತ್ಕೊಳ್ಳಿ. ಅಸಿಸ್ಟೆಂಟ್ ಪ್ರೊಫೆಸರ್ ಬಯೋಪಾಸ್ ಅಂತ ಇವರು ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಿದ್ದಾರೆ. ಯೂನಿವರ್ಸಿಟಿಗಳು ಅಪ್ಲಿಕೇಶನ್ ಹಾಕಿದ್ರೆ ಅದು ಆಗ್ಬಿಡುತ್ತೆ. ನಿಮ್ಮೆಲ್ಲರ ಮುನ್ಸಿಗಳಲ್ಲಿ ಸ್ವಲ್ಪ ತುಂಬಿಕೊಳ್ಳಿ. ಅವ್ರಿಗೆ ದೇವರು ವೈದ್ಯರು ಸ್ವಲ್ಪ ಆಶೀರ್ವಾದ ಮಾಡಿದ್ರೆ ಅವರು ಯೂನಿವರ್ಸಿಟಿಗೆ ಸೆಲೆಕ್ಟ್ ಆಗ್ತಾರೆ. ಅವರು ನನ್ನದೊಂದು ಭಾವಚಿತ್ರ PhD ಮಾಡುವಂಥ ಸಂದರ್ಭದಲ್ಲಿ ಅದು ಗುರುಗಳು ಒಂದು ಬುಕ್ ಬರೀತಾರೆ, ಸರ್ವಸ ಸೌಕರ್ಯ ಪರಿವೇಳ. ಆ ಬುಕ್ಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾರಾದರೂ ಗಮಕ ವಾಚನ ಮಾಡುವಂಥವ್ರಿದ್ರೆ ಅವ್ರದ್ದು ಭಾವಚಿತ್ರದ ಸ್ಪರ್ಧೆಗೆ ಅವರು ನನ್ನ ಭಾವಚಿತ್ರ ಯಾರು ಇಟ್ಕೊಂಡು ಗೊತ್ತಿಲ್ಲ. ಅವರೇನು ನಮ್ಗೆ ಗೊತ್ತಿರೋಲ್ಲ. ಹೌದು, ಭಾವಚಿತ್ರ ಅವ್ರು ತರಿಸ್ಕೊಂಡು ನನ್ನ ಭಾವಚಿತ್ರ ತರಿಸ್ಕೊಂಡವ್ರು ಯಾರು ನಮ್ಗೆ ಗೊತ್ತಿಲ್ಲ. JGL ಸೊಸೈಟಿ ಬಹಳ ಬೇರ್ಕೊಂಡವರು JGL ಸರ್ ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದವರು, ಜಿಲ್ಲಾಧ್ಯಕ್ಷರಾಗಿದ್ದರು. ಅವರು ನನ್ನ ಭಾಷೆಯಲ್ಲಿ ಚಿತ್ರ ಕಳಿಸಿ ಅವರು ಕೊಡ್ತಾರೆ. ಮುಂದಿನ ದಿನಗಳ ಬುಕ್ಕೊಂಡು ನನಗೆ ಬರುತ್ತೆ. ಕುವೆಂಪು ಅವರೆಲ್ಲ ಮಹಾನ್ ಬುಕ್ಕಲ್ಲಿ ನನ್ನ ಫೋಟೋ ಕೊಡ್ತಾರೆ. ಆಮೇಲೆ ಮುಂದಿನ ಅವಕಾಶ ಏನು ಬರುತ್ತೆ ಅವರಿಗೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹತ್ರ 5 ಪ್ರೋಗ್ರಾಮ್ಸ್ ಮಾಡ್ತೀನಿ. ದ್ರೌಪದಿ ವಸ್ತ್ರಾಭರಣ, ಕಿರಾತಾರ್ಜುನೀಯ, ಉತ್ತರ ಗೋಗ್ರಹಣ, ಕರ್ಣಾವಸಾನ, ಅನಗೇವಲಯ ಪ್ರಸಂಗ. ಅವು ಯಾವುದೇ ಪ್ರೊಫೆಸರ್ ಡಿಗ್ರಿ ಕಾಲೇಜಿನಲ್ಲಿ PG-ಗಳಲ್ಲಿ ಮಾಡುವಂಥವ್ರು ಕೂಡ ಬಾಯಿ ಬಿಟ್ಟಲ್ಲ. ಅವ್ರು ಬರ್ಕೊಳ್ತಿದ್ದಾರಂತೆ, ನನಗೆ ಗೊತ್ತಿಲ್ಲ. ಪ್ರೊಫೆಸರ್ ಚಂದ್ರಶೇಖರ್ ತಂಗಿಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಓಪನ್ ಮೀಟಿಂಗಲ್ಲಿ ಬರ್ಕೊಳ್ತಿದ್ದಾರೆ. ಯಾಕೆ ಬರ್ಕೊಳ್ತಿದ್ದಾರೆ ಅಂದ್ರೆ ಇದು PG ಅಂದ್ರೆ MA ಕನ್ನಡ ಮಾಡೋರಿಗೆ ಅರ್ಥ ಆಗಲ್ಲ, ಅವ್ರು ಬಾಯಿ ಬಿಟ್ಟಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಬರಲ್ಲ ಗೊತ್ತಾಯ್ತು. ಆನ್ಲೈನ್ ಕೊಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ KGF ತಾಲೂಕು ಸಮ್ಮೇಳನ ಅಧ್ಯಕ್ಷರಾಗಿ ನನ್ನನ್ನು ಮಾಡೋದಕ್ಕೆ ಅವಕಾಶ. ಮೊದಲನೇದು ಫೋಟೋ ಸರಸ ಸೌಂದರ್ಯ ಪರಿಮಳ, ಅದರಲ್ಲಿ ಕುವೆಂಪು ಅವರಿದ್ದಾರೆ. ಅದರಲ್ಲಿ ಆ ಬುಕ್ಕಲ್ಲಿ ಒಂದು ಫೋಟೋ ಇದೆ, ಅದಕ್ಕೆ ಅವಕಾಶ. 2ನೇದು ಆನ್ಲೈನ್ ಪ್ರೋಗ್ರಾಮ್, ಅದಕ್ಕೆ ಅವಕಾಶ. 3ನೇದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ KGF ತಾಲೂಕು ಸಮ್ಮೇಳನಾಧ್ಯಕ್ಷ ಸರ್ವಾಧ್ಯಕ್ಷರನ್ನಾಗಿ ಮಾಡಿದಂತ ಅದು ಪುಣ್ಯ ಅಲ್ಲ. ಇದೀಗ ನವೆಂಬರ್ 1ನೇ ತಾರೀಕು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ನಮ್ದಲ್ಲ, ಅವ್ರದ್ದು ಅಲ್ಲ. ಅವ್ರ ಜೊತೆಗೆ ನಿಮ್ದು, ನೀವು ಮಾಡಿ 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 ನೀವು ಮಾಡಿದಾಗ ನಿಮ್ಗೆ ಏನು ಗೊತ್ತಿಲ್ಲ. ನೀವು ಮಾಡಿ ಮಾಡಿ ಪಾಠ ಮಾಡಿ 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 ನನಗೆ ಬಂದು ಏನೇನು ಕಡೆ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದು. ಇದಕ್ಕೆಲ್ಲ ಕಾರಣ ನೀವು ಅಲ್ಲ. ನಿಮ್ಮನ್ನ ಹೆತ್ತಂತ ತಂದೆ ತಾಯಿಗಳು
ಕಲಿಯೋದು ಬರ್ತಿದ್ರಿ. ನಮ್ಮ ಸ್ಕೂಲ್ ಹೋಗೋರೆಲ್ಲ ಟೈಮ್ ಪಾಸ್ ಹೋಗ್ತದೆ. ಈಗ ಗೌರ್ಮೆಂಟ್ ಸ್ಕೂಲ್ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿದೆ. ಮಕ್ಕಳನ್ನ ಕಲಿಯಕ್ಕೆ ಕಲಿಸಲ್ಲ, ಪೇರೆಂಟ್ಸ್ ಟೈಮ್ ಪಾಸ್ ಮಾಡೋದು. ಬುದ್ಧಿ ನೀಡಿದ ಗುರುಗಳಿಗೆ ತುಂಬಾ ಸಂತೋಷ ಸಿಗುತ್ತೆ. ಅದೊಂದು ಸಂತೋಷ ವಿಷಯ. ನನ್ನ ಅಣ್ಣಂದಿಗಳಿಗೆ ಹೇಳಿದ್ರೆ, ನಾನು ಫಸ್ಟ್ ಆಫ್ ಆಲ್ ಈ ಸ್ಕೂಲ್ಗೆ ಬರುವಾಗ ನನ್ನ ಪೇರೆಂಟ್ಸ್ ನಮ್ಮಪ್ಪ ತಂದೆ ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿರುವಂತವರೇ ಆಗಿದ್ದವರು. ಅವರಿಗೆ ನನ್ನ ನಿಕ್ನೇಮ್ ಏನಂದ್ರೆ ಟಿವಿ ಮಾಸ್ಟರ್. ನನಗೆ ಪಿಡಿಎನ್ ಎಲ್ಲ ಬರ್ತಿದ್ದಿಲ್ಲ, ನಾನು ನನ್ನನ್ನು ಅವರಿಗೆ ಸ್ಕೂಲ್ಗೆ ಸೇರಿಸಬೇಕನ್ನೋದು ಅವರಿದ್ದಾರೆ, ಟಿವಿ ಮಾಸ್ಟರ್ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದಾಗಿ ನನ್ನನ್ನು ಕೊಠಡಿ ಸ್ಕೂಲ್ಗೆ ಸೇರಿದ್ದು. ಆಮೇಲಿಂದ ನನ್ನನ್ನು ಗೌರ್ಮೆಂಟ್ ಬಿಲ್ಡಿಂಗ್ ಸ್ಕೂಲ್ ಬೆಂಗಳೂರಲ್ಲಿ ಸೇರಿಸಬೇಕಾಗ ಅವರು ಅಷ್ಟು ಒಡನಾಗಿದ್ದು ನಮ್ಮ ತಾಯಿ ಇರ್ತದೆ. ಅವರು ತಂದೆ ಆಗಬೇಕಾದ್ರೂ ನಮ್ಮ ಮನೆಗೆ ಬರ್ತಿರೋ, ಎಲ್ಲೋ ಬೇರೆ ಆಗಬೇಕಂತ ಅವರು ನಮ್ಮಪ್ಪ ಸ್ನೇಹಿತರು ಅವರೆಲ್ಲ ನಮ್ಮ ಮನೆಗೆ ಬರ್ತಿರೋ. ಒಂದು ದಿನ ನಾನು ಹೊಟ್ಟಿದ್ದಕ್ಕೆ ನಮ್ಮ ಮನೆಗೆ ರೂಲ್ ಮಾಡಿದ್ದೆ. ನಾನು ಏನಂತಂದ್ರೆ ಅವರಿಗೆ ಕಾಫಿ ಕೊಡ್ಬೇಡ, ಸ್ಟ್ರೈಟ್ ಕಾಫಿನೇ ಕೊಡಬೇಕು ಇವರಿಗೆ. ಕಾಫಿ ಮಾಸ್ಟರ್ ನಾನು ನೋಡ್ತಿದ್ದಾನೆ, ಅದನ್ನ ಅವ್ರಿಗೆ ಕಾಫಿನೇ ಕೊಡ್ಬೋದು. ಅವ್ರು ನಮ್ಮ ಮನೆಗೆ ಕೂಡ ಬರ್ಕೊಡೋದಕ್ಕೆ ಹೇಳಿದ್ದೇನೆ. ಅವ್ರು ಈಗೂ ಅಷ್ಟೇ, ನಾನು ಏನಾದ್ರೆ ನೀವು ಕೇಳಿದ್ದೆ ಅಂತಲ್ಲ ನಿಮ್ಮ ಅಮ್ಮನಿಗೆ, ನೀವು ನನ್ನ ಹೇಳತ್ತಾರೆ ಅಂತ ಇದು ಆರೋಗ್ಯವನ್ನು ತುಂಬಾ ನಂಗೆ ಗೌರವ ಇದೆ. ಯಾವತ್ತೂ ನನಗಿಲ್ಲ. ಆಮೇಲೆ ನಾನು ಕಡೆ ಸ್ಕೂಲಲ್ಲಿ ನನಗೆ ತುಂಬಾ ನೆಚ್ಚಿನ ಎಲ್ಲ ಶಿಕ್ಷಕರು ನನಗೆ ತುಂಬಾ ನೆಚ್ಚಿನ ಶಿಕ್ಷಕರೇ. ಅದರಲ್ಲಿ ನನಗೆ ತುಂಬಾ ನಾನು ವಿಜ್ಞಾನದ ಕಡೆ ಮತ್ತೆ ವಿಜ್ಞಾನದ ಸಬ್ಜೆಕ್ಟಿನ ಕಡೆ ನಾನು ತುಂಬಾ ಇಂಟ್ರೆಸ್ಟ್ ಕೊಡಲಿಕ್ಕೆ ತುಂಬಾ ಕಾರಣ. ಯಾಕಂದ್ರೆ ನಾನು 8th ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆದಾಗ ಫಸ್ಟ್ ಬ್ಯಾಚ್ ನಾವೇ, ಸಂಪೂರ್ಣ ಬ್ಯಾಚ್ ಅಂತ ಹೇಳಲಿಕ್ಕೆ ನಾವೇ ಫಸ್ಟ್ ಬ್ಯಾಚು. ಯಾರಿಗೆ ES ಸರಿಗೆ ಮತ್ತು ಉಮಾನಾಯಕ್ ಸರಿಗೆ ಮತ್ತೆ ಸುರೇಶ್ ನಾಗೂರ್ ಸರಿಗೆ ಹೋಗುವುದು ನಾವೇ ಸಂಪೂರ್ಣ ಬ್ಯಾಚ್ ಆಗಿದ್ವಿ. ಅದ್ರ ಜೊತೆಗೆ ನಮ್ಮ ತುಂಬಾ ನನಗೆ ES ಸರ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಯಾರಿಗೆ ನಾನು ಫೋನ್ ಮಾಡಿದರೂ ಸಹ ವರ್ಷಕ್ಕೆ ಒಂದು ದಿನ, ಅದು ಶಿಕ್ಷಕರ ದಿನಾಚರಣೆಯಿಂದ ES ಸರಿಗೆ ಪ್ರತಿ ವರ್ಷ ಫೋನ್ ಮಾಡಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ತೀನಿ. ನಾನು ಎಲ್ಲೇ ಇದ್ದರೂ ಸಹ ನಾನು ಮಾಡ್ತಾನೆ ಹೇಳ್ತೀನಿ ಪ್ರತಿ ವರ್ಷನೂ. ಆಮೇಲಿಂದ ಆತ್ಮೀಯ ನನ್ನ ವೃತ್ತಿ ಬಾಂಧವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ಇದು ನನ್ನ ಭಾಗ ಅಂತೇಳಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಹುಟ್ಟಿ ಬೆಳೆದು ಓದಿರ್ತಕ್ಕಂಥ ಸ್ಥಳ ಬಹುಶಃ ನನ್ನ ಪರಿಚಯ ಕೆಲವರಿಗೆ ಇಲ್ಲದೆ ಇರ್ಬೋದು. ನಾನು ಇದೇ ಭಾಗ, ಇಲ್ಲಿ ಸಮೀಪ ನನ್ನ 1 ಕಿಲೋಮೀಟರ್ ಗೊತ್ತಿರ್ತದೆ ಕೆಲವರಿಗೆ, ಕೆಲವರು ಗೊತ್ತಿರಲ್ಲ. ಭಟ್ರಕುಪ್ಪ ಅಂತ ಒಂದು ಹಳ್ಳಿ ಸಮೀಪ. ಇದೇ ಶಾಲೆಯಲ್ಲಿ ನಾನು ಓದಿದೆ. ಗಾಂಧಿ ವಿದ್ಯಾಲಯದಲ್ಲಿ ನಾನು 5ನೇ ತರಗತಿ. ಅದೇ ಬೇತಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು 6ನೇ ತರಗತಿಯನ್ನು ಓದಿದೆ. ಕಾಕತಾಳಿ ನಾನಿಲ್ಲಿ ಆಮೇಲೆ ಇಲ್ಲಿ ಹಾಸ್ಟೆಲ್ ಇತ್ತು. ಬಹುಶಃ ಯಾರು ಗೊತ್ತಿಲ್ಲ ಅನ್ಸುತ್ತೆ. ನಾನು ಓದಿರ್ತಕ್ಕಂಥ, ನಾನು ಏನು ಹೆಡ್ ಮಾಸ್ಟರ್ ಆಗಿತ್ತು ಅದೇ ಶಾಲೆಯಲ್ಲಿ ಹಾಸ್ಟೆಲ್ ಇತ್ತು. ಅಲ್ಲಿ ನಾನು 10ನೇ ತರಗತಿಯಲ್ಲಿ ನಾನು ಹಾಸ್ಟೆಲಲ್ಲಿ ವಿದ್ಯಾರ್ಥಿ ಆಗಿದ್ದೆ. ನಾನು ಯಾವ ಕೊಠಡಿನಲ್ಲಿ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಅಲ್ಲಿ 5ನೇ ತರಗತಿ ಓದಿದ್ನೋ ಅದೇ ರೂಮಲ್ಲಿ ನಾನು ಮುಖ್ಯ ಶಿಕ್ಷಕ ಚೇಂಬರ್. ಇದು ನನಗೆ ಒಂದಷ್ಟು ನನ್ನ ಭಾವನೆಗಳನ್ನ ಹೊರಹಾಕಲಿಕ್ಕೆ ಒಂದು ಹೃದಯಪೂರ್ವಕವಾಗಿ ಅದನ್ನು ಹೇಳ್ಕೋಬೇಕು ಅಂತೇಳಿ ಅನಿಸ್ತು. ಅದನ್ನು ನಾನು ಹೇಳ್ತೇನೆ. ಇನ್ನೊಂದು ವಿಷಯ ಅಂತಂದ್ರೆ, ನಾನಿಲ್ಲಿ ಈ ಭಾಗದಲ್ಲಿ ಓದಿ ಇದೆಲ್ಲ ನಾನು ಆಟವಾಡಿ ಬೆಳೆದಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತೇನೆ ಅಂತಕ್ಕಂಥದ್ದು ಕೂಡ ನನಗೆ ಅರಿವಿರಲಿಲ್ಲ. ಅಲ್ಲಿ ಅದು ನನ್ನ ವೆಂಕಟರಮಣ ಸ್ವಾಮಿ ಮಹಿಮೆ. ಸೊ ಹಾಗಾಗಿ ನಾನಿಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಇನ್ನೊಂದು ನಾನು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತಂದ್ರೆ, ನನ್ನ ಒಂದು ವಾಸಸ್ಥಳದಲ್ಲಿ ಇದರ ಮೇಧಾವಿ ಹೊಂದಿರ್ತಕ್ಕಂಥ ಶಿಕ್ಷಕರಿಂದ ಇಲ್ಲಿ ಬೆಳೆಯುವಂತಕ್ಕಂಥದ್ದು ನನ್ನ ಒಂದು ಹೆಮ್ಮೆ. ನಾನು 1994ರಲ್ಲಿ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ಆಗಿ ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ
98ರವರೆಗೂ ಅಲ್ಲಿ ಸೇವೆ ಮಾಡಿದೆ. ತದನಂತರ KES ಪರೀಕ್ಷೆಯನ್ನು ನಾನು ಪಾಸ್ ಮಾಡಿ ಅಲ್ಲಿಂದ ನಾನು ಗುಲ್ಬರ್ಗಕ್ಕೆ ಹೋದೆ. ಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಫಸ್ಟ್ ಅಪಾಯಿಂಟ್ಮೆಂಟ್ ನಾನು ಗುಲ್ಬರ್ಗ. ಆಮೇಲೆ ನನಗೆ 8ನೇ ತರಗತಿಯಲ್ಲಿದ್ದಾಗ GM ಮಾಸ್ಟರ್ಲಿ ಶಿಕ್ಷಕರಾಗಿದ್ದರು. ಅವರು ನನಗೆ ನನ್ನ ಟೀಚರು. 8ನೇ ತರಗತಿಯಲ್ಲಿ ನಾನಿಲ್ಲಿ KES ಪರೀಕ್ಷೆ ಮಾಡ್ಕೊಂಡು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗ ನನ್ನ ಗುರುಗಳ ಹತ್ರ ನಾನು ಚಾನ್ಸ್ ತಗೋಬೇಕಾಯ್ತು. ಅಂತಂದ್ರೆ ನನಗೆ ಹೇಗೆ ಅನಿಸ್ತಿರ್ಬೇಡ, ನನಗೆ ಅವ್ರು ನೋಡಿದ ತಕ್ಷಣ ಭಯ ಆಯಿತು. ಫಸ್ಟ್ ನನಗೆ ಯಾರಿಗೂ ಇದುವರೆಗೂ ನಮ್ಮ ಸಿಬ್ಬಂದಿ ಕೂಡ ಗೊತ್ತಿಲ್ಲ, ಗೊತ್ತಿಲ್ಲ. ನಾನು ಚಾನ್ಸ್ ತಗೊಳ್ಳುವಾಗ ಬಂದೆ. ನಾನು ಹೇಳಿದ್ರೆ ಸಾರ್ ಏನು ಹೇಳಿಲ್ಲ, ನನ್ನ GM ಸಾರ್ ಏನು ಹೇಳಿಲ್ಲ, ನಿಮ್ಮ ಶಿಷ್ಯ ಅಂತ ನಾನೇನು ಹೇಳಿಲ್ಲ ಅವ್ರಿಗೆ. ಬಂದೆ ಚಾನ್ಸ್ ತಗೊಂಡೆ. ಆದ್ರೂ ನಾನಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ ಎಷ್ಟು ದಿನ ಇತ್ತು ಅಷ್ಟು ದಿನ ಕೂಡ ಹಾಗೆ ನಾನು ಏನಾದರೂ ಕೆಲಸ ಹೇಳಿಕ್ಕೆ ನನಗೆ ಒಂಥರ ಮುಜುಗರ. ಹಾಗಾಗಿ ಅವರು ಪಾಪ ಒಳ್ಳೆ ಕೆಲಸಗಾರ. ಅವರು ಈ ಸಂದರ್ಭದಲ್ಲಿ ನಾನು ನೆನೆಸ್ತೀನಿ. ಯಾಕಂದ್ರೆ ಅವರು ಮತ್ತೆ ನಮ್ಮ ಆಫೀಸರು ಇವರೆಲ್ಲರೂ ಕೂಡ ಆ ಶಾಲೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥದ್ದು. ಯಾಕಂದ್ರೆ ಈ ಭಾಗದಲ್ಲಿ ಆಫೀಸರ್ ಇದ್ದಾರೆ, ಮತ್ತೆ ನಮ್ಮ GM ಸರ್ ಇವರೆಲ್ಲ ಕೂಡ ನನಗೆ ಅಲ್ಲಿಂದಲೇ ಗೊತ್ತಿತ್ತು. ಹುಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಥ ಶಿಕ್ಷಕರಿಂದ ಈ ಶಾಲೆ ಒಳ್ಳೆ ಸಾಧನೆಯನ್ನು ಮಾಡ್ತಿದೆ ಅಂತ ಕೆಲಸ ಕೂಡ ಅವರು ಹೇಳ್ತಿದ್ರು. ಸೊ ಹಾಗಾಗಿ ನಾನು ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲಿ ಒಳ್ಳೆ ಸಿಬ್ಬಂದಿ ಸಿಕ್ತು. ಯಾಕಂದ್ರೆ ಈಗೆಲ್ಲ ನಮ್ಮ JS ಸರ್ ಇರ್ಬೋದು, ನಮ್ಮ ಸಿಬ್ಬಂದಿಯವರೆಲ್ಲ ಕೂಡ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ಇವರೆಲ್ಲರ ಒಂದು ಸಾಧನೆ. ನಾನೊಂದು ಈ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಂದ್ರೆ ಇವರೆಲ್ಲರ ಒಂದು ಸಾಧನೆ. ಒಂದು ಕೃತಜ್ಞತೆ ಹೇಳೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿರೋದು ನಮ್ಮೆಲ್ಲ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಒಂದು ದೀಪ ಯಾವ ಥರ ಸವಿದು ಮನೆಗೆ ಬೆಳೆದುಕೊಳ್ಳುತ್ತೋ, ಒಂದು ಬಳಪ ಸವಿದು ಸುಂದರ ಅಕ್ಷರ ಮೂಡಿಸುತ್ತೋ, ಒಬ್ಬ ಗುರು ಆದವರು ಅವರ ಜೀವನವನ್ನು ಸವಿಸಿ ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳೆದುకుంತಾರೆ. ಅದೇ ರೀತಿ ನಾವು 1ನೇ ತರಗತಿಯಿಂದ ಹಿಡಿದು ಪದವಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಏನೇ ನಾವು ವಿದ್ಯಾಭ್ಯಾಸ ಕಲಿತಿದ್ದೀವಿ ಅಂದ್ರೆ ಅದರಲ್ಲಿ ಗುರುವಿನ ಪಾತ್ರ ತುಂಬಾ ಮುಖ್ಯ ಆಗಿರ್ತದೆ. ಒಂದು ಗುರು ಮನಸ್ಸು ಮಾಡಿದ್ರೆ ಒಂದು ಮೀನುಗಾರನ ಮಗನನ್ನ ಭಾರತ ಅಧ್ಯಕ್ಷರನ್ನು ಮಾಡ್ಬೋದು. ಒಂದು ಗುರು ಮನಸ್ಸು ಮಾಡಿದ್ರೆ ಒಬ್ಬ ಸಾಮಾನ್ಯ ಹುಡುಗನನ್ನ ಸಂವಿಧಾನ ಶಿಲ್ಪಿಯನ್ನಾಗಿ ಮಾಡ್ಬೋದು. ಅದೇ ರೀತಿ ಒಂದು ಗುರು ಮನಸ್ಸು ಮಾಡಿದ್ರೆ ಒಬ್ಬ ಸಾಮಾನ್ಯ ಹುಡುಗನನ್ನ ಭಾರತದ ಮೊದಲ ಅತಿ ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿ ಮಾಡ್ಬೋದು. ಅದೇ ರೀತಿ ಒಂದು ಗುರು ಮನಸ್ಸು ಮಾಡಿದ್ರೆ ಈ ಪ್ರಪಂಚ ಅಲೆಕ್ಸಾಂಡರ್ನ ಹುಟ್ಟಾಕ್ಬೋದು. ಅಲೆಕ್ಸಾಂಡರ್ ಅವರು ಸುಂದರವಾಗಿ ಹೇಳ್ತಾರೆ ಗುರುವಿನ ಬಗ್ಗೆ. ಅವರು ತಮ್ಮೆಲ್ಲರೂ ಗೊತ್ತಿರೋ ಹತ್ರ ಅರ್ಧ ಪ್ರಪಂಚನೇ ಜಯಿಸಿರುವಂತ ಚಕ್ರವರ್ತಿಗಳು ಎಲ್ಲ ಅವರ ವಿಜಯಾತ್ರೆಯನ್ನು ಮುಗಿಸ್ಕೊಂಡು ಆಸನಕ್ಕೆ ಹಿಂದಿರುಗ್ತಾರೆ. ಅವಾಗ ಅವರ ಗುರು ಬರ್ತಾರೆ, ಅರಿಸ್ಟಾಟಲ್ ಅವ್ರ ಗುರು, ನಿಮ್ಗೆಲ್ಲರೂ ಗೊತ್ತಿದೆ. ಅವರು ಒಂದು ಸನ್ಯಾಸ ವೇಷಧಾರಿಯಾಗಿರ್ತಾರೆ. ಅವರ ಕಾಲಿಗೆ ಬೀಳ್ತಾರೆ ಯಾರೋ ಅಲೆಕ್ಸಾಂಡರ್. ಅಲ್ಲಿ ಅವಾಗ ಅವ್ರ ಮಂತ್ರಿ ಹೇಳ್ತಾರೆ, ನೀವು ಪ್ರಪಂಚನ ಗೆದ್ದಿರುವಂತ ಚಕ್ರವರ್ತಿ ಹೋಗ್ಬಿಟ್ಟು ಒಬ್ಬ ಸನ್ಯಾಸಿ ಕಾಲಿಗೆ ಬೀಳ್ತಾ ಇದೆಯಲ್ಲ ಅಂತ. ಅವಾಗ ಅವರು ಗುರುವಿನ ಬಗ್ಗೆ ಸುಂದರವಾಗಿ ಅವರು ಮಾತಾಡ್ತಾರೆ. ತಂದೆ ತಾಯಿ ನಮ್ಮನ್ನ ಸ್ವರ್ಗದಿಂದ ಭೂಮಿಗೆ ತರ್ತಾರೆ, ಅದೇ ರೀತಿ ನಮ್ಮ ಗುರುಗಳು ನಮ್ಮನ್ನ ಸ್ವರ್ಗದ ತರಕ್ಕೆ ಬೆಳೆಸ್ತಾರೆ ಅಂತ. ಅವರ ಪಾತ್ರ ಗುರುಗಳಲ್ಲಿದೆ. ಇನ್ನ ನಮ್ಮ ಸ್ಕೂಲಿನ ಮೆಮೊರೀಸ್ ಬಗ್ಗೆ ಹೇಳ್ಬೇಕಂದ್ರೆ GM ಸರ್, ಮುನಿಯಪ್ಪ ಸರ್ನ ಮರೆಯಂಗಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, GM ಸರ್ ಹತ್ರ ಬಿಟ್ಟು ತಿನ್ನದ ವಿದ್ಯಾರ್ಥಿ ಇಲ್ಲ. ಯಾವ ತರ ಹೊಡಿತಾ ಇದ್ರು ಅಂದ್ರೆ ಕಾಲು ಹೊಡಿತಾ ಇದ್ರು. ಕಾಲಿನ ಒಂದು ಒಳ್ಳೆ ಹೊಡಿತಾ ಇದ್ರು. ಬಹುಶಃ ನನಗೆ ಒಂದ್ಸರಿ ಹೊಡೆದಿದ್ದಾರೆ ಅನ್ಕೊಳ್ತೀನಿ. ಅವತ್ತು ಇಲ್ಲಿಂದ ನಮ್ಮೂರಿಗೆ ನಡ್ಕೊಂಡು ಹೋಗಿದ್ವಿ. 7 ಕಿಲೋಮೀಟರ್ ಇಲ್ಲಿಂದ ನಮ್ಮೂರಿಗೆ ಸೈಕಲ್ ಹೊಡಿಯಕ್ಕೆ ಆಗ್ತಾ ಇಲ್ಲ. ಹಂಗೆ ಹೊಡೆದಿದ್ರು, ನಡ್ಕೊಂಡು ಹೋಗಿದ್ವಿ ಇಲ್ಲಿಂದ. ಸಾರ್ ಹೇಳ್ದಂಗೆ ಯಾವುದೇ ಸ್ಕೂಲಲ್ಲಿ CET ಇಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಸ್ಕೂಲ್ ಸೇರ್ಬೇಕಾದ್ರೆ. ಬಟ್ ಹುಟ್ಟಳ್ಳಿಯಲ್ಲಿದೆ CET ಎಕ್ಸಾಮ್ ಬಂದ್ರೆ CET ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನನಗೆ ಅಡ್ಮಿಷನ್ ಕೊಡಲಿಲ್ಲ ಸ್ಕೂಲಲ್ಲಿ.
ಯಾಕಂದ್ರೆ ಊರ್ಕೊಂಡ್ಬಿಟ್ಟವ್ರು ಹತ್ರ ಇತ್ತು ನಮ್ಮೂರಿಗೆ 1 ಕಿಲೋಮೀಟರ್. ಅಲ್ಲಿ ಹತ್ರ ಇರೋ ಸ್ಕೂಲಲ್ಲಿ ಸೇರ್ಬೇಕಲ್ಲ, ನೀವ್ಯಾಕೆ ಇಲ್ಲಿಗೆ ಬರ್ತಾ ಇದ್ರೆ ನಿಮ್ಗೆ ಅಡ್ಮಿಷನ್ ಇಲ್ಲ ಹೋಗಿ ಅಂತ ವಾಪಸ್ ಕಳಿಸ್ಬೋದು. ಅಡ್ಮಿಷನ್ ಕೊಡಲಿಲ್ಲ. ನನಗೆ ಗುಡ್ಡಲ್ಲಿ ಹೋಗ್ಬೇಕು ಅಂತ ಆಸೆ, ಇವ್ರು ನೋಡ್ರೆ ಅಡ್ಮಿಷನ್ ಕೊಡಲಿಲ್ಲ. ಮತ್ತೆ ನಮ್ಮ ಅಣ್ಣ ಅವರು ಏನೋ ರೆಕಮೆಂಡ್ ಮಾಡ್ತಾರೆ ಹೇಳಿದ್ರಲ್ಲ, ರೆಕಮೆಂಡೇಶನ್ ಇಲ್ಲಿ ಬರ್ತಾ ಇತ್ತು ಲೆಟರ್ಸ್ ಅಂತ, ಏನೋ ರೆಕಮೆಂಡ್ ಮಾಡಿ ಸೇರ್ಕೊಂಡ್ರೆ ಸೇರಿದ್ದಕ್ಕೆ ನಮ್ಮ ಬ್ಯಾಚಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದೀವಿ. ಅದೇ ಒಂದು ಎಸ್ಎನ್ ಸರ್ ಇಲ್ಲ, ನಮ್ಮ ES ಸರ್, ಆಮೇಲೆ PN ಸರ್, ಆಮೇಲೆ ನಮ್ಮ ಆಫೀಸರ್ ಡಿಸೇಬಲ್ ಮಾಡಿದ್ದಾರೆ, ಆಮೇಲೆ PD ಮಾಡಿದ್ದಾರೆ, ಆಮೇಲೆ ನಮ್ಮ PD ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಅಂದರೆ ಈಗ ಒಳ್ಳೆಯ ಹಂತಕ್ಕೆ ಬಂದಿದ್ದೀರಾ. ನಿಮ್ಮ ಮಕ್ಕಳನ್ನ ಸಾಕಷ್ಟು ವಿದ್ಯಾರ್ಥಿಗಳು ಮೋಸ್ಟ್ಲಿ ಮ್ಯಾರೇಜ್ ಆಗಿಲ್ಲ, ಒಳ್ಳೆಯ ಹಂತಕ್ಕೆ ವಿದ್ಯಾಭ್ಯಾಸವನ್ನು ಕಲಿಸಿ ವಿದ್ಯಾಭ್ಯಾಸದಿಂದಲೇ ಮುಂದುವರಿಲಿಕ್ಕೆ ಸಾಧ್ಯ. ವಿದ್ಯೆಯಿಂದ ಮುಂದೆ ಸಾಧಿಸಲಿಕ್ಕೆ ಆಗಲ್ಲ, ವಿದ್ಯೆಯಲ್ಲಿ ಸಾಧ್ತಾನೆ ಅಂತ ಈ ಒಂದು ಅವಕಾಶ ಮಾಡಲಿಕ್ಕೆ ನನಗೆ ಅವಕಾಶ ಕೊಡುವಂತೆ ಎಲ್ಲ ಗುರುವೃಂದದವರಿಗೆ, ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ವಂದಿಸುತ್ತಾರೆ. ಮಿಕ್ಕ BMB ಸರ್ ಅಷ್ಟೇ ಬೇರೆಯವರಿಂದ ಸುಮಾರು ವರ್ಷಗಳೇ ಆಗಿತ್ತು. ಆದ್ರಿಂದ ಇವತ್ತು ಎಲ್ಲರೂ ನೋಡ್ಬೇಕಂತ ಒಂದು ಅವಕಾಶ ನನಗೂ ಸಿಕ್ತು. ನಿಮಗೂ ಕೂಡ ನಿಮ್ಮ ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಹೇಗೆ ಇದ್ರು ಆ ನೆನಪುಗಳೆಲ್ಲ ನನಗೂ ಕೂಡ ಒಂದು ರೀತಿಯಲ್ಲಿ ನೆನಪುಗಳ ರೀತಿಯಲ್ಲೇ ಆಯಿತು. ಯಾಕೆಂದ್ರೆ ಸುಮಾರು 16 ವರ್ಷಕ್ಕಿಂತ ಹೆಚ್ಚು ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದೆ. ಫಸ್ಟ್ ಅಪಾಯಿಂಟ್ ಆಗಿದ್ದು ನನಗೆ ಈ ಶಾಲೆಯಲ್ಲಿ. ಶಾಲೆ ಅಂದ್ರೆ ಬಹಳ ಅಚ್ಚುಮೆಚ್ಚು, ಬಹಳ ಒಂದು ರೀತಿಯಲ್ಲಿ ಮಾಡಬೇಕು ಹೀಗೆ ಮಾಡಬೇಕು ಅಂತಕ್ಕಂಥ ಒಂದು ಅತಿ ಹೆಚ್ಚಿನ ಒಂದು ಆಸೆ ಆಕಾಂಕ್ಷೆಗಳನ್ನ ಹೊಂದಿರ್ತೀವಿ. ಅದು ಮತ್ತೆ ಇರೋಲ್ಲ ಅಂತಲ್ಲ, ಅನುಭವದ ಮುಖಾಂತರ ಅದು ಮುಂದುವರಿಯುತ್ತೆ. ಆದ್ರೆ ಆವಾಗ ಬಂದಾಗ ಶಾಲೆ 95ರಲ್ಲಿ ಬಂದಿದ್ದು, ಆಗ ಬಹಳ 2 ವರ್ಷ ಆಗಿದ್ದಷ್ಟೇ ಶಾಲೆ ಪ್ರಾರಂಭವಾಗಿತ್ತು. ಹಾಸ್ಟೆಲ್ ಇದ್ದಂತೆ ಮೊತ್ತ ಬಿಲ್ಡಿಂಗ್, ಅದು ಚಿಕ್ಕದಾಗಿರ್ತಕ್ಕಂಥ ಒಂದು ಕೊಠಡಿಗಳು. ಅದರಲ್ಲಿ ಕೇವಲ 2 ಡೆಸ್ಕ್ ಅಷ್ಟೇ ಸ್ಟೂಡೆಂಟ್ಸ್, 2 ಡೆಸ್ಕ್ ಒಂದು 10 ಜನ 15 ಜನ ಈ ರೀತಿಯಲ್ಲಿ ಇತ್ತು ಅಷ್ಟೇ. ಅದೇ ಫಸ್ಟ್ ಬ್ಯಾಚ್ ಹೋಗ್ತಾ ಇತ್ತು 10ನೇ ತರಗತಿ ಎಕ್ಸಾಮ್ಗೆ. ಶಿಕ್ಷಕರು ಮಾತ್ರ ಎಲ್ಲ ಒಂದು ವಿಷಯಗಳಿಗೂ ಶಿಕ್ಷಕರಿದ್ರು. ಸಾಲಲ್ಲಿ ಪ್ರೈಸ್ ನಿಂತಿದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳಿಂದ ಶಿಕ್ಷಕರ ಸಾಲ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತು. ಎಲ್ಲ ಒಂದು ಸಬ್ಜೆಕ್ಟ್ಗೂ ಶಿಕ್ಷಕರಿದ್ರು. 94ರ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ ಆಗಿ ಎಲ್ಲ ವಿಷಯಗಳು ಹೊಸ ಶಾಲೆಗಳಿಗೆ ಶಿಕ್ಷಕರನ್ನ ನೀಡಿದ್ರು. ಆ ದೃಷ್ಟಿಯಿಂದ ಎಲ್ಲ ವಿಷಯಗಳಿಗೂ ಶಿಕ್ಷಕರಿದ್ರು. HM ಅವರು ಕೂಡ ಹೊಸದಾಗಿ ಜಿಲ್ಲೆಯಲ್ಲಿ ಬಿಟ್ಬಿಟ್ಟು ಹೊಸದಾಗಿ ಅವರು ಕೂಡ HM ಪೋಸ್ಟ್ ಬಂದಿದ್ರು. ಅವರು ಕೂಡ HM ಆಗಿದ್ರು. ಶಾಲೆಯನ್ನು ಮುಂದೆ ಚೆನ್ನಾಗಿ ತರಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಯಿಂದ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ರು. 2 ಪ್ಲೇಟ್ ಕೂಡ ಬರೋದಿಲ್ವೇ ಅಂತಕ್ಕಂಥದ್ದು ಒಂದು ಅನಿಸ್ತಾ ಇತ್ತು ನನಗೆ. ಆ ಟೈಮಲ್ಲೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಲ್ಲ. ಆಗಿರ್ತಕ್ಕಂಥ ಶಾಲೆ ಸುಮಾರು 2000ರ ನಂತರ ಬೆಳೀತು ಅದು 100 ಗಂಟೆ ಬೆಳೆದೋಯ್ತು. ಆವಾಗ ಇರ್ತಕ್ಕಂಥ ಶಿಕ್ಷಕ ವರ್ಗದವರೆಲ್ಲ ಒಂದು 2 ವರ್ಷದಲ್ಲೇ 2-3 ವರ್ಷದಲ್ಲೇ ಎಲ್ಲ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟು ಯಾವ ಒಂದು ವಿಷಯಗಳಲ್ಲೂ ಶಿಕ್ಷಕರ ಒಂದು ಸಿಬ್ಬಂದಿ ಇಲ್ಲ, ಕೊರತೆ ಇತ್ತು ಅವಾಗ. ಅಂತ ಸಂದರ್ಭದಲ್ಲಿ ಸುಮಾರು 2000ರಿಂದ ಆಚೆಗೆ ಅತಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿ ಗುಂಪು ಅಂತಕ್ಕಂಥದ್ದು ಸಾವಿರ ಬಾರಿಯಲ್ಲಿ ಬರೋದು ಸ್ಟಾರ್ಟ್ ಆಯಿತು ನಮ್ಮ ಶಾಲೆಗೆ. ನಮ್ಮೆಲ್ಲರ ಬದುಕುಗಳನ್ನು ರೂಪಿಸಿದಂತಹ ಗುರು ಚೇತನವನ್ನ ವಂದಿಸುವಂತಹ ಒಂದು ಮಹತ್ ಕಾರ್ಯವನ್ನು ನೀವು 2006 ಮತ್ತು 7ನೇ ಬ್ಯಾಚ್ನವರು ಮಾಡ್ತಾ ಇರ್ತಕ್ಕಂಥದ್ದು ಈ ನೆಲದಲ್ಲಿ ಈ ದಿನದಲ್ಲಿ ಇರ್ತಕ್ಕಂಥದ್ದು ಬಹಳ ಸಂಭ್ರಮದ ಸಂಗತಿ. ನಾನು ಗುರುಗಳ ಜೊತೆ ಹೇಳ್ತಾ ಇದ್ದೇನೆ, ನಾನು SLC
ಮುಗಿಸಿದ್ದು 2002ರಲ್ಲಿ ಸುತ್ತೂರಲ್ಲಿ ಸರಸ್ವತಿ ಶಾಲೆ ಓದಿದ್ದು. ಸುಮಾರು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬ್ಯಾಚ್ ಎಲ್ಲ ವಿದ್ಯಾರ್ಥಿಗಳು ಒಂದ್ ಕಡೆ ಸೇರ್ಬೇಕು, ನಮ್ಮ ಪಾಠ ಮಾಡ್ತಕ್ಕಂಥ ವಿಷಯಗಳನ್ನ ನಾವು ಈ ತರ ಒಂದು ವಂದನೆ ಮಾಡ್ಬೇಕು ಅಂತ ಸಾಧ್ಯನೇ ಇಲ್ಲ, ಇದುವರೆಗೂ ಸಾಧ್ಯ ಆಗಿಲ್ಲ. 2024ನೇ ವರ್ಷಕ್ಕೆ ಬಂದಿದ್ದೀನಿ, ಆದರೂ ನಮ್ಮ ಬ್ಯಾಚ್ ನ ಅರ್ಧ ಜನ ವಿದ್ಯಾರ್ಥಿಗಳು ನಮಗಿನ್ನೂ ಭೇಟಿಯಾಗಿಲ್ಲ. ಸೊ ಬಹಳ ಅದು ನನಗೆ ಇದನ್ನೆಲ್ಲ ನೋಡಿದ್ಮೇಲೆ ಒಂಥರ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ ನಮ್ಮ ಗುರುಗಳನ್ನ. ಬಟ್ ಸಿಕ್ಕಾಗೆಲ್ಲ ಗುರುಗಳ ಜೊತೆ ಮಾತಾಡ್ತೀವಿ, ಆದ್ರೆ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರು ಯಾರು ನಮ್ಮ ಒಟ್ಟಿಗೆ ಸೇರಿಲ್ಲ ಅಂತಕ್ಕಂಥ ಒಂದು ಕೊರತೆ ಇದೆ. ಅದು ಇಲ್ಲಿ ನಿಮ್ಮ ಗುರುಗಳು ಆರ್ವಹಿಸಲು ಒಂದು ರೀತಿಯಲ್ಲಿ ನನಗೂ ಒಂದು ರೀತಿಯ ಗುರುಗಳೇ. ಯಾಕೆ ಅಂತಂದ್ರೆ ನಾವು MA ಮುಗಿಸಿ PhD ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಕೋಲಾರ ನನ್ನ ಗುರುಗಳು ಅಲ್ಲಿ ಅಂಬೇಡ್ಕರ್ ಮಹಾಗುರುಗಳು ಅಂತ ಪ್ರೊಫೆಸರ್ ಕೃಷ್ಣಮೂರ್ತಿ ನಲ್ಲೂರು ಅಂತ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ವಿದ್ವಾಂಸರು, ಕಾದಂಬರಿಕಾರರು, ಕಥೆಗಾರರು, ಶಾಸನತಜ್ಞ, ಜಾನಪದ ತಜ್ಞ, ವಿಮರ್ಶಕ, ಸಂಶೋಧಕ, ಈ ತರದ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಕನ್ನಡದ ಗುರುಗಳು ಕೆಲಸ ಮಾಡಿರ್ತಕ್ಕಂಥದ್ದು. ನನ್ನನ್ನ MA ಇಂದ PhD ವರೆಗೆ ಒಂದು ರೀತಿಯ ಗಾಡ್ ಫಾದರ್ ತರ ಅವರನ್ನ ಘೋಷಣೆ ಮಾಡ್ಕೊಂಡು ಬಂದದ್ದು. ಅವರು ನಮ್ಮ ಕನ್ನಡದ ಮೇರು ಕವಿ ಕುಮಾರವ್ಯಾಸನ ಕೊಟ್ಟು ಪುಸ್ತಕ ಮಾಡ್ತಾ ಇದ್ದಾರೆ. ಅದು ತುಂಬಾ ವಿಶಿಷ್ಟವಾಗಿ ಮಾಡಬೇಕು. ಮೊಟ್ಟ ಮೊದಲು ಕನ್ನಡದಲ್ಲಿ ಆ ಕೆಲಸ ಮಾಡಿರ್ತಕ್ಕಂಥವ್ರು ಕುವೆಂಪು. ಅದಾದ ಮೇಲೆ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಕುಮಾರವ್ಯಾಸನನ್ನ ಹಳ್ಳಿಗಳಲ್ಲಿ ಜೀವಂತವಾಗಿರ್ತಕ್ಕಂಥವ್ರು ಯಾರು ಇದ್ರೆ ಅಂತವ್ರನ್ನ ನಾವು ಈ ಪುಸ್ತಕದಲ್ಲಿ ಸೇರಿಸೋಣ ಅನ್ನೋ ಒಂದು ಪ್ಲಾನ್ ಮಾಡೋದು. ಸೊ ಹಾಗೆ ಕರ್ನಾಟಕದಾದ್ಯಂತ ಉದ್ದಕ್ಕೂ ನೋಡ್ತಾ ಬಂದರು ವೆಸ್ಟರ್ನ್ ಸ್ಕಾಲರ್ಸ್, ಕ್ರೈಸ್ತ ಮಿಷನರಿಗಳು ಅವ್ರನ್ನ ಮಕ್ಕಳಿಗಿಂತ ಅಲ್ಲಿಂದ ಆರಂಭ ಮಾಡಿದ್ರು. ಅವನ ಫೋಟೋ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಅರ್ಮನ್ ಮೌಲಿ ಕುಮಾರವ್ಯಾಸನ ತಂದಿದ್ರು, ಅವನ ಫೋಟೋ ಹಾಕಿದ್ರು. ಮೊಟ್ಟ ಮೊದಲು ಕನ್ನಡದಲ್ಲಿ ತಂದಿದ್ದು ನಮ್ಮ ಕುವೆಂಪು ಮಾಸ್ತಿ ನಮ್ಮ ಕೋಲಾರದವರು, ಅವ್ರ ಫೋಟೋ ಹಾಕಿದ್ರು. ಅದಾದ್ಮೇಲೆ ಉಮೇಶ್ ನನ್ನ ಜೊತೆ ಮಾತನಾಡಿದ್ರು, ನೋಡು ಕುಮಾರವ್ಯಾಸನ ವಿದ್ವಾಂಸರು ನೋಡೋದಲ್ಲ, ಊರುಗಳಲ್ಲಿ ಕುಮಾರವ್ಯಾಸನ ಬಗ್ಗೆ ಗೊತ್ತಿಲ್ಲದಿರ್ತಕ್ಕಂಥ ಎಷ್ಟೋ ಅಜ್ಞಾತ ಧಮಕಿಗಳು ಹಾಡ್ತಾ ಇರ್ತಾರೆ. ಅವರಿಗೆ ಕುಮಾರವ್ಯಾಸನ ಗ್ರಂಥದ ಗಂಧ ಗೊತ್ತಿರೋದು, ಕವಿ ಬಗ್ಗೆ ಅಷ್ಟೊಂದು ಔಚಿತ್ಯ ಗೊತ್ತಿರಲ್ಲ, ಅಂತವ್ರು ಯಾರಾದ್ರೂ ಹುಡುಕುವುದು. ನಾನು ನಮ್ಮ ಗುರುಗಳಿಗೆ JG ನಾಗರಾಜ್ ಅಂತ ಬೇತ್ಮಂಗಲದವರು, ಆ ಗುರುಗಳಿಗೆ ಫೋನ್ ಮಾಡಿದೆ. ಅವರೊಂದು 2 ಜನ ನಂಬರ್ ಕೊಟ್ಟರು. ಇನ್ನೊಬ್ರು ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ ಅವರು. ಇನ್ನೊಬ್ರು ಫೋನ್ ಮಾಡಿದೆ, ವೆಂಕಟರಮಣಪ್ಪ ಸರ್ ತೆಗೆದುಕೊಂಡು ಮಾತನಾಡಿದ್ರು, ಯಾರು ಏನು ಅಂತ ಅಂತ. ನಾನು ಸರ್ ನೀವು ಕುಮಾರವ್ಯಾಸನ ಪದ್ಯಗಳನ್ನು ಹಾಡ್ತಿರುತ್ತೆ ಹಾಗೆ ಜಗತ್ಗಳಲ್ಲಿ ದಯವಿಟ್ಟು ಒಂದು 2 ಫೋನಲ್ಲಿ ಹೇಳ್ತೀರಾ ಅಂತೆ. ಅವರು ಯಾವುದೇ ಒಂದು ಮುಸುಗಡೆ ಇಟ್ಕೊಳ್ದೆ ಉಲ್ಲಾಸತೆ ಅವತ್ತು ಕುಮಾರವ್ಯಾಸನ ಅದ್ಭುತವಾದಂಥ ಒಂದು ಪದ್ಯಗಳನ್ನು ಹೇಳ್ಬಿಟ್ಟು ನಾನು ಬಹಳ ಸಂಭ್ರಮ ಆಗೋಯ್ತು. ನಾನು ನಮ್ಮ ಗುರುಗಳು ಫೋನ್ ಮಾಡಿ, ಗುರುಗಳೇ ಇಲ್ಲೊಬ್ಬ ಅಜ್ಞಾತ ಧಮಕಿಗಳಿದ್ದಾರೆ, ಕುಮಾರವ್ಯಾಸನನ್ನ ತನ್ನ ಹೃದಯದಲ್ಲಿ ಅಂತಸ್ಥ ಮಾಡಿಕೊಂಡಿರ್ತಕ್ಕಂಥ R ವೆಂಕಟರಮಣಪ್ಪ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು ಬೆತ್ತಮಂಡ ನಿವೃತ್ತ ಆಗಿದ್ದಾರಂತೆ, ಅವರಿದ್ದಾರೆ, ಅವ್ರ ಕೂಡ ಕಳಿಸ್ಕೊಳ್ಳುವಂತೆ. ಅವರು ಬಹಳ ಖುಷಿಪಟ್ಟು ಕುಮಾರವ್ಯಾಸನ ಸಾಲಲ್ಲಿ ಕೊನೆ ಗುರುಡಿಯಾಗಿರ್ತಕ್ಕಂಥ ಆರ್ವಿಸರನ್ನ ಖಂಡಿತ ಹಾಕೋಣ ಅಂತಂದ್ರು. ಆವಾಗ ಆ ಗುರುಗಳಿಗೆ ಫೋನ್ ಮಾಡಿ, ಸರ್ ದಯವಿಟ್ಟು ನೀವು ಫೋಟೋ ಕಳಿಸ್ಬೇಕು ಅಂತಂದೆ. ಅದಾದ್ಮೇಲೆ 5 ವರ್ಷ ಆದರೂ ಅವ್ರು ನಾನು ಮುಖದ ಭೇಟಿ ಆಗಿರ್ಲಿಲ್ಲ. ಆ ಪುಸ್ತಕ ಬಂದ ಮೇಲೆ ಅವ್ರ ಅಲ್ಲಿಂದ ಮೈಸೂರಿಗೆ ಪೋಸ್ಟ್ ಮಾಡಿದೆ. ಆ ಪುಸ್ತಕ ನೋಡಿದ ಮೇಲೆ ಅವ್ರ ಜೊತೆ ಮಾತನಾಡೋದಕ್ಕೆ ಆರಂಭ ಮಾಡೋದು. ಅಲ್ಲಿಂದ ಅವ್ರನ್ನ ಭೇಟಿ ಆದ್ಮೇಲೆ ನಿಮ್ಮ ಸುದೈವ ಸಾವಿರಾರು ಕನ್ನಡ ಪದ್ಯಗಳನ್ನ, ಜಾನಪದ, ತತ್ವಪದ, ಗಾದೆಗಳು, ಒಗಟುಗಳು, ಶಾಸ್ತ್ರ ಎಲ್ಲವನ್ನ ಅವರು ತಮ್ಮ ತಲೆ ಮತ್ತು ಹೃದಯದಲ್ಲಿ ಇಟ್ಕೊಂಡು ನಿಮಗೆಲ್ಲ ಕಲಿಸಿದ್ದಾರೆ ಅಂತ